ಬೆಂಗಳೂರಿನ ಫ್ಲೋ ಕ್ಲಬ್ನಲ್ಲಿ ಆದಂತ ಅವಾಂತರವನ್ನ ನೀವು ಗಮನಿಸ್ತಾ ಇದ್ರಿ. ಇದೇ ರೀತಿ ಬೆಂಗಳೂರಿನ ಇಂದಿರಾನಗರದಲ್ಲೂ ಕೂಡ ಕೆಲವೊಂದಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಕುಡಿದು ಪೊಲೀಸರಿಗೆ ಆವಾಜ್ ಹಾಕಿದ್ದಾನೆ ಯುವಕ. ನ್ಯೂ ಇಯರ್ ಸೆಲೆಬ್ರೇಷನ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಅವಾಂತರ ಆಗಿರೋದು. ಕುಡಿದು ಪೊಲೀಸರಿಗೆ ಯುವಕ ಆವಾಜ್ ಹಾಕಿದ್ದಾನೆ. ಇಂದಿರಾನಗರದ ಒಪೇರಾ ಜಂಕ್ಷನ್ ಬಳಿ ಘಟನೆ ಆಗಿರೋದು. ಆವಾಜ್ ಹಾಕಿದವನಿಗೆ ಇನ್ಸ್ಪೆಕ್ಟರ್ ಕಪಾಳ ಮೋಕ್ಷ ಮಾಡಿದ್ದಾರೆ. ಡ್ರಂಕ್ ಮಾಡಿ ಆವಾಜ್ ಹಾಕಿದವರಿಗೆ ಕಪಾಳ ಮೋಕ್ಷ ಕರೆಕ್ಟ್ ಆಗಿ ಮಾಡಿದ್ದಾರೆ. ಯಾಕಂದ್ರೆ ರೂಲ್ಸ್ ಕಂಡೀಷನ್ಸ್ ಜೊತೆಗೆ ಈ ಗೈಡ್ ಲೈನ್ಸ್ ಎಲ್ಲ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಎಜುಕೇಟೆಡ್ಸೇ ಹೋಗಿರ್ತಾರೆ, ಯಾರು ಕೂಡ ಏನು ಗೊತ್ತಿಲ್ಲ ಹೋಗಿರೋದಿಲ್ಲ. ಜೊತೆಗೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಆ ಯುವಕ ಕುಡ್ದಿದ್ದಾನೆ, ಟೈಟ್ ಆಗಿದ್ದಾನೆ. ಅದಾದ ಮೇಲೆ ಬಾಯಿ ಮುಚ್ಕೊಂಡು ಮನೆಗೆ ಹೋಗಬೇಕಾಗಿತ್ತು. ಅದು ಬಿಟ್ಟು ಪೊಲೀಸರ ಮೇಲೆ ಗಲಾಟೆ ಮಾಡ್ತೀನಿ, ಪೊಲೀಸರು ಕೂಡ ಮನೇಲಿರುವಂತ ಸೆಲೆಬ್ರೇಷನ್ ಅನ್ನ ಬಿಟ್ಟು ನಮ್ಮನ್ನೆಲ್ಲ ಕಾಯ್ತಿದ್ದಾರೆ ಅಂತ ಹೇಳಿದ್ರೆ ರೆಸ್ಪೆಕ್ಟ್ ಮಾಡಬೇಕು. ಅವರಿಲ್ಲ ಅಂತ ಹೇಳಿದ್ರೆ ಇನ್ನು ಎಂತೆಂಥ ಅವಾಂತರಗಳಾಗ್ಬಿಡುತ್ತೆ. ರಾತ್ರಿಯೆಲ್ಲ ನಿದ್ದೆಗೆಟ್ಟು ಅಲ್ಲಲ್ಲಿ ಅವರು ಪಾನಮತ್ತರಾಗಿರೋರ್ನ, ಗಲಾಟೆ ಮಾಡೋರ್ನ, ಕೆಲವರಂತೂ ಬಟ್ಟೆ ಮೇಲೆ ಪ್ರಜ್ಞೆ ಇರೋದಿಲ್ಲ, ಹಾಗೆ ಓಡಾಡ್ತಿರ್ತಾರೆ. ಎಲ್ಲರನ್ನ ಕಂಟ್ರೋಲ್ ಮಾಡೋದು ಎಷ್ಟು ಕಷ್ಟ ಅನ್ನೋದನ್ನ ತಿಳ್ಕೊಳ್ಬೇಕು. ಅದ್ರ ಜೊತೆಗೆ ಪೊಲೀಸರಿಗೆ ಬಂದು ಗಲಾಟೆ ಮಾಡಿರೋದು, ಆವಾಜ್ ಹಾಕಿರೋದೆಲ್ಲ ಮಾಡಿರೋದು. ಹಾಗಾಗಿ ಆವಾಜ್ ಹಾಕ್ತಿದ್ದವನಿಗೆ ಇನ್ಸ್ಪೆಕ್ಟರ್ ಸರಿಯಾಗಿ ಕಪಾಳ ಮೋಕ್ಷ ಮಾಡಿದ್ದಾರೆ. ಜೊತೆಗೆ ಡ್ರಂಕ್ ಮಾಡಿ ಆವಾಜ್ ಹಾಕಿದವನಿಗೆ ಸರಿಯಾಗಿ ಒದೆ ಬಿದ್ದಿದೆ. ಇದು ಆಗ್ತಿರ್ಬೇಕು ಅಲ್ಲಲ್ಲಿ, ಬೇರೆಯವ್ರಿಗೂ ಕೂಡ ಭಯ ಬೀಳತ್ತೆ. ಮಾಡಿದ್ದು ಮಾಡಿ ಅಂತ ಬಿಟ್ಬಿಟ್ರೆ ಇನ್ನೂ ತಾರಕಕ್ಕೆ ಇರುತ್ತೆ ಇವ್ರ ಪುಂಡಾಟಗಳು, ಇವರ ರಂಪಾಟಗಳು. ಸದ್ಯದ ಮಟ್ಟಿಗೆ ಬೆಂಗಳೂರಿನ ಅನೇಕ ಪಬ್ಗಳಲ್ಲಿ, ಕೆಲವೊಂದಷ್ಟು ಮೆಟ್ರೋ ಸ್ಟೇಷನ್ಗಳಲ್ಲಿ ಈ ರೀತಿಯಾದಂಥ ಅವಾಂತರಗಳು, ಗಲಾಟೆಗಳು ಸೃಷ್ಟಿಯಾಗಿದೆ. ಈಗ ಯುವತಿಯರಿಗೆ ಅಥವಾ ಮಹಿಳೆಯರಿಗೆ ಕಿರುಕುಳ ಕೊಡೋದು ಅಥವಾ ಕೆಟ್ಟ ಭಾಷೆಗಳಲ್ಲಿ ಮಾತನಾಡೋದು ಸರ್ವೇ ಸಾಮಾನ್ಯ. ಬಟ್ ಪೊಲೀಸರಿಗೂ ನಾವು ಎದುರ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಹೇಗೆ? ಹಾಗಾಗಿ ಸರಿಯಾಗಿ ಮಾಂಜ ಕೊಟ್ಟಿದ್ದಾರೆ ಪೊಲೀಸರು. ಸದ್ಯ ಅವರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಮತ್ತೆ ಈ ರೀತಿಯಾದಂಥ ಗಲಾಟೆಗಳು ಆಗೋದಕ್ಕಿಂತ ಮುಂಚೆ ನೆನಪಿನಲ್ಲಿ ಇಟ್ಕೊಳ್ಬೇಕು, ಆ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು. ಯಾಕಂದ್ರೆ ಪಾರ್ಟಿಗೆ ಬನ್ನಿ, ಮೋಜು ಮಸ್ತಿ ಮಾಡಿ, ಯಾಕಂತಂದ್ರೆ ಹೊಸ ವರ್ಷಕ್ಕೆ ವೆಲ್ಕಮ್ ಮಾಡ್ಕೊಳ್ಬೇಕು. ಅದನ್ನ ಬಿಟ್ಟು ಅದನ್ನ ಮೆಮೊರಬಲ್ ಆಗಿ ಇಟ್ಕೊಳ್ಬೇಕು. ನಾನು ಕಪಾಲಗೊಡಿಸ್ಕೊಂಡೆ, ಅವ್ರ ಜೊತೆ ಗಲಾಟೆ ಮಾಡ್ಕೊಂಡಿದ್ದು ಮೆಮೊರಬಲ್. ಇದ್ರ ಬದಲು ಆರಾಮಾಗಿ ಮನೇಲೇ ಇರಬಹುದಿತ್ತು. ಸದ್ಯಕ್ಕೆ ಈಗ ಇಂದಿರಾನಗರದ ಒಪೇರಾ ಜಂಕ್ಷನ್ ಬಳಿ ಘಟನೆ ನಡೆದಿದ್ದು, ಆವಾಜ್ ಹಾಕಿದ ಪುಂಡನಿಗೆ ಸರಿಯಾಗಿ ಕಪಾಳ ಮೋಕ್ಷ ಆಗಿದೆ.